ಅದ್ಭುತವಾದ ಮನುಷ್ಯ. ನಾನು ದಿಲೀಪ್ ನಮ್ಮದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವ್ರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ವಂಡರ್ಫುಲ್ ಡ್ಯಾನ್ಸರ್, ನಮಗೆಲ್ಲ ಖುಷಿ. ನಾನು, ಕಿಟ್ಟಿ, ವಿಜಿ, ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಅದರಲ್ಲಿ ಕಿಟ್ಟಿನೂ ದಿಲೀಪ್ ಅವರಿಬ್ಬರು ಜೊತೆಲಿ ಆ್ಯಕ್ಟ್ ಮಾಡ್ತಾಯಿದ್ರು. ನಾವೆಲ್ಲ ಸೆಟ್ಗೆ ಹೋಗ್ತಿದ್ವಿ. ಸೊ ಫ್ರಮ್ ದ ಬಿಗಿನಿಂಗ್ ಡೇಸ್ ನಾನು ದಿಲೀಪ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಜೊತೆಲೇ ಬಂದಿದ್ವಿ. ವೆರಿ ಹಾರ್ಡ್ ವರ್ಕರ್. ಇನ್ನು ಚಿಕ್ಕ ವಯಸ್ಸು, 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಸೊ ಅವರ ಇಡೀ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆಲ್ಲರಿಗೂ ಈ ಒಂದು ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳೋದು. ಎಕ್ಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಜೊತೇಲಿ ಬಂದವರು ನಾವೆಲ್ಲ ಸಡನ್ನಾಗಿ ಹಿಂಗಾದಾಗನೋ ಏನು ಹೇಳಬೇಕು ಗೊತ್ತಾಗಲ್ಲ. ಜೊತೆಲಿ ನಮಗೆ ಒಂದು ಶಾಕಲ್ಲಿ ಇರುತ್ತೆ ಅಷ್ಟೇ. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಾನು ಭೇಟಿ ಆದಾಗೆಲ್ಲ ಸೀನಿಯರ್ ಅಂತ ಹೇಳ್ತಿರ್ತೀನಿ. ನಮ್ಮೆಲ್ರಿಗಿಂತ ದಿಲೀಪ್ ಅವರೇ ನೀವೇ ಬಂದಿದ್ದು ಫಸ್ಟು, ಜೊತೆಯಲ್ಲಿ ಬಂದ್ವಿ, ಇವರ್ ಮೈ ಸೀನಿಯರ್. ಅವಾಗ ತುಂಬ ಬ್ಯುಸಿ, ಮೆಗಾ ಸೀರಿಯಲ್ ಅವಾಗ ತಾನೇ ಸ್ಟಾರ್ಟ್ ಆಗಿದ್ದು ಟೈಮು ಚಾನಲ್ಸ್ಗಳಲ್ಲಿ. ಅವಾಗ ಯಾವ ಕಡೆ ಹೋದರೂ ಕೂಡ ಎಲ್ಲರೂ ದಿಲೀಪ್ ಅವ್ರ ಮೇನ್ ಲೀಡು ಅಂತ ಹೇಳೋದು. ಹಿ ವಾಸ್ ಸೋ ಬ್ಯುಸಿ ಆ್ಯಂಡ್ ಸೋ ಹ್ಯಾಪಿ ಸೋಲ್. ಆವಾಗಲೂ ಕೂಡ ಐ ವಾಸ್ ವೆರಿ ಹ್ಯಾಪಿ ಮ್ಯಾನ್. ನಾನು ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ದಿಲೀಪ್ ನಿಮಗಿರೋ ಟ್ಯಾಲೆಂಟ್ಗೆ ಸಿನಿಮಾಲಿ ಅದೆಲ್ಲ ಬಿಡಿ, ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನನಗೆ ಪರ್ಸ್ನಲಿ ಅನ್ಸೋದು ಹಿ ವಾಸ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಇನ್ನೂ ಎಲ್ಲೋ ಇರಬೇಕಿತ್ತು. ರೀಸೆಂಟಾಗಿ ಯಾವಾಗ ಭೇಟಿ ಆಗಿದ್ರಿ ಸರ್? ಅದೇ ಒಂದು 15-20 ಡೇಸ್ ಬ್ಯಾಕ್ ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡ್ತಾ ನಾನೇ ಒಂದು ಕಡೆ ಟ್ರಾಫಿಕಲ್ಲೆಲ್ಲ ವಿಶ್ ಮಾಡಿಬಿಟ್ಟು ಹೋಗ್ತಾ ಇದ್ದೆ. ಏನು ಹೇಳಲಿ, ಒಬ್ಬ ಒಳ್ಳೆ ಪ್ರೆಸೆಂಟ್ ಬ್ರಹ್ಮಗಂಟು ಅನ್ನೋ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಈಗ. ಅವನ ಜೊತೆ ಅವ್ರ ಪ್ರೊಡಕ್ಷನಲ್ಲಿ. ಇದಕ್ಕೆ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟ್ರ್ ಮಾಡಿದ್ದೆ. ಈಗಲೂ ನಾನು ಅವನ ಅಳಿಯ ಅಂತಲೇ ಕರಿತಾ ಇದ್ದಿದ್ದು. ಏನೂ ತೊಂದರೆ ಇರಲಿಲ್ಲ ಅವನಿಗೆ, ಚೆನ್ನಾಗಿದ್ದ. ಯಾವ ಹೆಲ್ತ್ ಇಶ್ಯೂನೂ ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದವನು. ಆಮೇಲೆ ಅದು ಇದು ತಿಂತಾ ಇದ್ದ ಅಂದರೆ ಅದೂ ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ ಅಂದವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದರೆ ತುಂಬ ನೋವಾಗ್ತಿದೆ ಸರ್. ಆಲ್ ಇನ್ ಒನ್. ಅವನು ಒಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್ ಆಗಿದ್ದ, ಕಂಠದಾನ ಕಲಾವಿದ ಆಗಿದ್ದ. ಎಲ್ಲದರಲ್ಲೂ ಅವನು ಒಂದು ನಡೆಸ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಕೊಂಡಿದ್ದ. ಒಂದು ಪ್ರೊಡಕ್ಷನ್ ಈಗ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಅದನ್ನು ನೋಡ್ಕೊಳ್ಳೋರು ಯಾರು ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ಬಿಟ್ರೆ ಅವನು ತುಂಬ ನೋವಾಗ್ತಿತ್ತು. ಇವತ್ತು ಶೂಟಿಂಗ್ ಇತ್ತು ಕೃಷ್ಣಾರಕ್ಕೂ, ನಾನು ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದೀನಿ. ನಾನು ಶೂಟಿಂಗ್ ಹೊರಡೋವಾಗ ಮ್ಯಾನೇಜರ್ ಫೋನ್ ಮಾಡಿದರು, ಸರ್ ಶೂಟಿಂಗ್ ಕ್ಯಾನ್ಸಲ್ ಅಂತ. ಯಾಕಪ್ಪ ಕ್ಯಾನ್ಸಲ್? ದಿಲೀಪ್ ಅವ್ರು ಹೋಗ್ಬಿಟ್ರು ಅಂತ. ಯಾವ ದಿಲೀಪು? ಸರ್ ನಮ್ಮ ದಿಲೀಪು ಸರ್. ಬೈದುಬಿಟ್ಟೆ ನಾನು, ಫೋನ್ ಇಟ್ಟೆ, ಬೈದುಬಿಟ್ಟು ಮತ್ತೆ ಫೋನ್ ಮಾಡಿದ್ರು. ಸರ್ ಅಪ್ಪು ಅವ್ರು ಹೋದಾಗ ಹೇಗೆ ನಾನು ನಂಬಲಿಲ್ವೋ, ಆಸ್ಪತ್ರೆಗೆ ಹೋಗಿ ಅವರ ಪಾರ್ಥಿವ ಶರೀರ ನೋಡಿದ ಮೇಲೆ ನನಗೆ ನಂಬಿಕೆ ಬಂತು. ಆ ಥರ ಇವತ್ತು ದಿಲೀಪ್ ಹೋದರು ಅಂದಾಗ ನಾನು ನಂಬಿಕೆ ಆಗಲಿಲ್ಲ. ಕನಿಷ್ಠ 2 ಗಂಟೆ ನಾನು ಸುಮ್ಮನೆ ಕೂತಿದ್ದೆ. ನಾನು ಹೇಗೆ ಬರುತ್ತೆ ಸಾವು ಒಬ್ಬ ಮನುಷ್ಯನಿಗೆ? ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲ, ತುಂಬ ಚೆನ್ನಾಗಿದ್ರು, ತುಂಬ ಆ್ಯಕ್ಟಿವ್ ಆಗಿದ್ದರು.
ಸಾವು ಇಷ್ಟು ಸುಲಭವಾಗಿ ಬರುತ್ತಾ ಅಂತ ಗಾಬರಿ ಆಗೋಯ್ತು. ದಿಲೀಪ್ ನನಗೆ ಸುಮಾರು ಒಂದು 20 ವರ್ಷಗಳ ಪರಿಚಯ. ಅವ್ರ ಜೊತೆಲಿ ಒಂದು ರಿಯಾಲಿಟಿ ಶೋ ಮಜಾ ಭಾರತ ಮಾಡಿದೆ. ಅದಕ್ಕೆ ಮೊದಲು ಅವರು ಕಲಾವಿದರಾಗಿದ್ದರು. ಭಾಳಷ್ಟು ಸಲ ಭೇಟಿಯಾಗಿದ್ದೆ ನಾನು. ಪಾರು ನನ್ನ ಅವರ ಮಧ್ಯೆ ಸಂಬಂಧವನ್ನು ತುಂಬ ಹತ್ತಿರ ಮಾಡಿದ್ದು. ಪಾರು ನನ್ನನ್ನು